ಇವತ್ತಿನ ರೆಸಿಪಿ ಮೆಂತ್ಯ ಮುದ್ದೆನ ನಾನು ಮಾಡಬೇಕಾದ್ರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ 1 kg ಮೆಂತ್ಯ ತೊಗೊಂಡಿದ್ದೀನಿ. ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಂದು 5 to 10 ಮಿನಿಟ್ಸ್ ಆಗುತ್ತೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಫ್ರೈ ಮಾಡೋದು. ನೋಡಿ, ಫ್ರೈ ಆಗಿದೆ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಅದು ಮತ್ತು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಘಮ ಘಮ ಅಂತ. ಆವಾಗ ಅದನ್ನು ತೆಗಿಬೇಕು. ಇದು ಕ್ಲೂ ಅಷ್ಟೇ ನಾನು ಹೇಳೋದು. ನೆಕ್ಸ್ಟು ನಾನು ಉದ್ದಿನಕಾಳು 1 kg ಉದ್ದಿನಕಾಳು ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ನೋಡಿ, ಇವಾಗ ಆಗಿದೆ. ನೆಕ್ಸ್ಟ್ ನಾನು ಅರ್ಧ kg ಗೋಧಿ ತೊಗೊಂಡಿದ್ದೀನಿ. ಗೋಧಿ ಮಾತ್ರ ಅರ್ಧ kg. ಎಲ್ಲೋದು ಒಂದು 5 to 10 ಮಿನಿಟ್ಸ್ ಬೇಕು. ನಾವು ಡ್ರೈ ರೋಸ್ಟ್ ಮಾಡಬೇಕಾದ್ರೆ, ಉರಿಬೇಕಾದ್ರೆ ತಳ ದಪ್ಪ ಇರಬೇಕು ಪಾತ್ರೆ, ನಾವು ಫ್ರೈ ಮಾಡಬೇಕಾದ್ರೆ. ನೋಡಿ, ಇವಾಗ ಆಗಿದೆ. ನೆಕ್ಸ್ಟ್ ನಾನು 1 kg ಜೋಳ ತೊಗೊಂಡಿದ್ದೀನಿ. ರೊಟ್ಟಿ ಜೋಳ ಇರುತ್ತಲ್ಲ, ದಾವಣಗೆರೆ ಸೈಡ್ ಸಿಗುತ್ತೆ ರೊಟ್ಟಿದು ಜೋಳ, ಆ ಜೋಳ ಈ ಸೈಡ್ ಮಾಡ್ತಾರಲ್ಲ ರೊಟ್ಟಿ, ಆ ಜೋಳ ಇದು. ನೆಕ್ಸ್ಟ್ 1 kg ರಾಗಿ ತೊಗೊಂಡಿದ್ದೀನಿ. ಎಲ್ಲದನ್ನು ಫ್ರೈ ಮಾಡಬೇಕು ನಾವೀಗೆ. ಒಂದು 5 to 10 ಮಿನಿಟ್ಸ್ ಅಂತೂ ಆಗುತ್ತೆ. ನನಗೆ 1 ಅವರ್ ಫ್ರೈ ಮಾಡೋದಕ್ಕೆ 1 ಅವರ್ ಬೇಕು ನನಗೆ. ಆಯಿತು. ಮತ್ತು ಜೀರಿಗೆ, ಒಂದು 50 ಗ್ರಾಮ್ ಜೀರಿಗೆ ತೊಗೊಂಡಿದ್ದೀನಿ, ಡೈಜೆಷನ್ನಿಗೆ ಒಳ್ಳೆಯದು ಅಂತ. ನೆಕ್ಸ್ಟು ಕರಿಬೇವು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬ್ಲ್ಯಾಕ್ ರೈಸ್ ತೊಗೊಂಡಿದ್ದೀನಿ. ಇದು ತುಂಬ ಒಳ್ಳೆಯದು, ವೈಟ್ ರೈಸ್ಗಿಂತ ಬ್ಲ್ಯಾಕ್ ರೈಸ್ ಹಾಕೋದು. ಡ್ರೈ ರೋಸ್ಟ್ ಮಾಡಿ ಅದನ್ನೆಲ್ಲ ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಡು ಬಂದಮೇಲೆ, ಮಿಷನ್ಗೆ ಹಾಕಿಸ್ಕೊಂಡು ಬಂದಮೇಲೆ 3/4 ಲೀಟ್ರ್ ನೀರು ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನೀರು ಬಿಸಿ ಆದಮೇಲೆ 1 ಸ್ಪೂನ್ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಅದನ್ನು. ನೋಡಿ, ಗಂಟಾಗಲ್ಲ, ಮಿಕ್ಸ್ ಮಾಡಿ. ಇದನ್ನು ಬೆಲ್ಲ ಹಾಕಿ ಮಾಡ್ತಾರೆ, ಬಟ್ ನಾನು ಉಪ್ಪು ಹಾಕಿ ಮಾಡ್ತೀನಿ. ಸಾಂಬಾರು ಜೊತೆ ತಿನ್ಬೋದು. ಈಗ ಉಪ್ಪು ಬರ್ತಾಯಿದೆ ನೋಡಿ. ಇದಕ್ಕೆ ನಾನು 2 ಸ್ಪೂನ್ ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಸ್ವಲ್ಪ ಕಡಿಮೆ ಆದರೆ ಬೇಕಾದರೆ ನಾವು ಮಿಕ್ಸ್ ಮಾಡುವಾಗ ಅದನ್ನು ಸ್ವಲ್ಪ ಹಿಟ್ಟು ಹಾಕೋಬೋದು. ಗಟ್ಟಿ ಆಗೋದು ಬೇಡ. ಈ ಹಿಟ್ಟು ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತೆಳುವೇ ಮಾಡೋದು. ಇದನ್ನು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಜೊತೆ ತಿನ್ನೋದಕ್ಕೆ. ನೋಡಿ, ಹಿಂಗೆ ಹಿಟ್ಟನ್ನ ಹಿಂಗೆ ಮುಟ್ಟಿದಾಗ, ನಾವು ಹಸಿಕಾಯಿ ಮಾಡ್ಕೊಂಡು ನೀರನ್ನ ಹಿಂಗೆ ಮುಟ್ಟಿದಾಗ ಅದು ಅಂಟಬಾರ್ದು ಬೆರಳಿಗೆ, ಅಷ್ಟು ಬೇಯಿಸಬೇಕು. ನೋಡಿ, ಕಟ್ಟೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಇದನ್ನು ತುಪ್ಪ ಹಾಕ್ಕೊಂಡು ಸಾಂಬಾರು ಜೊತೆ ತಿನ್ನೋದ್ರಿಂದ ತುಂಬ ಒಳ್ಳೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.